ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಭಾಳಷ್ಟು ಜನ ಒಂದು ಡೌಟ್ ಇದೆ. ಏನಂದರೆ ಗೃಹಲಕ್ಷ್ಮಿ ಹಣ ಏನಿದೆ, ಸರ್ಕಾರ ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ರೂಪಾಯಿ ನೀಡುವ ಯೋಜನೆ ಇದೇನಿದೆ, ಸರ್ಕಾರ ಈಗೇನು 2,000 ರೂಪಾಯಿ ನೀಡ್ತಾಯಿದೆ ಪ್ರತಿ ತಿಂಗಳು, ಅದನ್ನು ಡಬಲ್ ಮಾಡ್ತಾ ಇದೆ ಅಂತೆ. ಅದು ನಿಜನಾ ಅಂತ ಭಾಳಷ್ಟು ಜನ ಕೇಳ್ತಾಯಿದ್ರು. ಮತ್ತು ಇದು ಕೂಡ ಇದೇನು ಟಾಪಿಕ್ ಇದೆ, ಭಾಳಷ್ಟು ಕಡೆ ವೈರಲ್ ಕೂಡ ಆಗ್ತಾಯಿದೆ. ಅದ್ರ ಬಗ್ಗೆ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಜವಾಗ್ಲೂ ಸರ್ಕಾರ 2,000 ರೂಪಾಯಿ ಏನಿದೆ ಅದನ್ನು ಡಬಲ್ ಮಾಡೋಕ್ಕೆ ಹೊರಟಿದೆಯಾ, ಸರ್ಕಾರ ಬಳಿ ದುಡ್ಡಿದೆಯಾ, ಮತ್ತು ಇದು ಮಾಹಿತಿ ಏನು ಎತ್ತ ಎಲ್ಲವೂ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ. ಈಗ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಸರ್ಕಾರ ಎಲ್ಲಿಯೂ ಕೂಡ ಮಾಹಿತಿ ನೀಡಿಲ್ಲ ನಾವು ಗೃಹಲಕ್ಷ್ಮಿ ಹಣ ಏನಿದೆ ನಾವು ಡಬಲ್ ಮಾಡ್ತೀವಿ, ಅಥವಾ ನಾವು ಕಡಿಮೆ ಮಾಡ್ತೀವಿ, ಅಥವಾ ನಾವು ಕಟ್ ಮಾಡ್ತೀವಿ ಅಂತ ಎಲ್ಲಿಯೂ ಕೂಡ ಮಾಹಿತಿ ನೀಡಿಲ್ಲ. ಇದೇನಿದೆ ಶುದ್ಧ ಸುಳ್ಳಾದ ಮಾಹಿತಿ. ನಾ ಹೇಳ್ತಾ ಇರೋದು ಏನಂದರೆ, ಅಫೀಷಿಯಲ್ ಆಗಿ ಮಾಹಿತಿ ಬರೋವರೆಗೂ ನೀವು ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬಾರ್ದು ಇಂಥ ಸುಳ್ಳು ಮಾಹಿತಿಯನ್ನು. ಭಾಳಷ್ಟು ಜನ ಕಮೆಂಟ್ ಮೂಲಕ ನನಗೆ ಕೂಡ ಕಮೆಂಟ್ ಮಾಡ್ತಿದ್ದಾರೆ, ಈ ರೀತಿ ಆಗ್ತಾಯಿದೆ ಅಂತ. ಇದು ನಿಜನಾ? 2,000 ರೂಪಾಯಿ ಇದ್ದದ್ದು ಪ್ರತಿ ತಿಂಗಳು 4,000 ರೂಪಾಯಿ ಅಥವಾ 8,000 ರೂಪಾಯಿ ಈ ರೀತಿ ನೀಡ್ತಾ ಇದೆಯಂತೆ ಸರ್ಕಾರ. ಇದು ಮುಂದಿನ ತಿಂಗಳಿಂದ ಕೂಡ ಜಾರಿ ಬರ್ತಾ ಇದೆ ಅಂತ ಭಾಳಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಯಾವುದೇ ರೀತಿ ನಿಜವಾದ ಮಾಹಿತಿ ಅಲ್ಲ. ಯಾರೋ ಒಬ್ಬರು ಸ್ಪ್ರೆಡ್ ಮಾಡಿರುವಂಥ ಬೇಕಾದ ಮಾಹಿತಿ. ಆದ್ದರಿಂದ ವೀಡಿಯೋ ಮಾಡಿದರೆ ಎಲ್ಲರೂ ಕೂಡ ಅರ್ಥ ಆಗ್ತದೆ ಅಂತ ವೀಡಿಯೋ ಮಾಡ್ತಿರೋದು. ನೋಡಿ ಸ್ನೇಹಿತರೆ, ಸರ್ಕಾರಕ್ಕೆ ಈಗ ಪ್ರತಿ ತಿಂಗಳು ಏನು ಗೃಹಲಕ್ಷ್ಮಿ ಹಣ ನೀಡ್ತಾ ಇದೆಯಲ್ಲ, ಆ ಹಣವನ್ನು ನೀಡೋಕ್ಕೆ ಸರ್ಕಾರ ಆ ಖಾತೆಯಿಂದ ಕಟ್ ಮಾಡಿ, ಈ ಖಾತೆಲಿಂದ ಕಟ್ ಮಾಡಿ, ಆ ಇಲಾಖೆಯಿಂದ ಇಡ್ತಂದು ಈ ಇಲಾಖೆಯಿಂದ ಇಡ್ತಂದು ಅಮೌಂಟನ್ನು ಭರ್ತಿ ಮಾಡ್ತಾಯಿದೆ. ಮತ್ತು ಅದರಲ್ಲಿಯೂ ಕೂಡ ಹೆಚ್ಚಿಗೆ ಮಾಡ್ಬೇಕಂದ್ರೆ ಸರ್ಕಾರ ಗ್ಯಾರಂಟಿಯಾಗಿ ಅಮೌಂಟನ್ನು ಹೆಚ್ಚಿಗೆ ಮಾಡ್ಬೇಕಾಗ್ತದೆ. ಈಗ ನಿಮ್ಮ ಬೆಲೆ ಟ್ಯಾಕ್ಸ್ ಇಸ್ಕೊತದೆ, ಅದನ್ನು ಖಂಡಿತವಾಗಿ ಹೆಚ್ಚಿಗೆ ಮಾಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಈ ರೀತಿ ಇರೋದಿಲ್ಲ ಸ್ನೇಹಿತರೆ. ನೀವು ಯಾವುದೇ ಗಾಬರಿ ಪಟ್ಟಂಥ ವಿಚಾರ ಕೂಡ ಇಲ್ಲ. ಇಲ್ಲಿ ಸರ್ಕಾರನೇ ಮಾಹಿತಿ ನೀಡ್ತದೆ, ನಾವು ಹೆಚ್ಚಿಗೆ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಅಂತ. ಯಾವುದೇ ರೀತಿ ಅಫಿಷಿಯಲ್ ಆಗಿ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದ ತಕ್ಷಣ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.